ವಾಪಸ್ ಬಂದ್ವಿ. ಇನ್ನೇನು ಸೇಮ್ ಬ್ರಿಡ್ಜಿಂದ ವಂದನೆಗಳು, ಥ್ಯಾಂಕ್ಸ್, ವಾಪಸ್ ಹೊರಟಿವೆ. ಏನಾದರೂ ಲೈಟ್ ಸ್ನ್ಯಾಕ್ಸ್ ತಿಂತೀವ ನೋಡೋಣ. ದೋಣಿ ವಿಹಾರ ಈಗೆಲ್ಲ ಇಲ್ಲ ಅನ್ಸುತ್ತೆ, ಹೊರಡ್ಬೋದು ಎಲ್ಲ ಇಲ್ಲಿದ್ದಾರೆ. ಸೇಮ್ ಹ್ಯಾಂಗಿಂಗ್ ಬ್ರಿಡ್ಜ್ ಇನ್ನೊಂದು ಸಲ ನೋಡ್ಕೊಂಡು ಬ್ರಿಡ್ಜ್ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಕಾಲಿಗೆ ಇದು ಮಾಡ್ತೇನೆ ಅಲ್ಲಿ ಪೇಂಟಿಂಗ್. ಬಾಯ್ ತೊಗೊಂಡಿದ್ದೀವಿ, ತಿಂತಾ ಇದ್ದೀವಿ. ಫ್ರೆಂಚ್ ಫ್ರೈಸ್, ವೈಟ್ ಏನಾದರೂ ಟಿಫನ್ ಮಾಡ್ಕೊಂಡು ಹೊರಗಡೆ ಸ್ಟೇ ಆಯ್ತು. ಸ್ವಲ್ಪ ಚೇಂಜ್ ಆಫ್ ಡಿಸಿಷನ್ ಆಯಿತು. ವಿಡಿಯೋ ಆಯಿತು. ಸ್ವಲ್ಪ ಚೇಂಜ್ ಆಫ್ ಡಿಸಿಷನ್ ಆಯಿತು. ಏನು ಮಾಡ್ತಿದ್ವಿ, ಇಲ್ಲ ಮ್ಯಾಗಿ ಮಸಾಲೆ ಪುರಿ ತಿಂದು ಸ್ಟೇಗೆ ಹೋಗೋಣ ಅಂತ. ನೆಕ್ಸ್ಟ್ ಬೇರೆ ಎಲ್ಲೂ ಸ್ಟಾಪ್ ಇಲ್ಲ. ಏನು ಸ್ಟೇಯಲ್ಲಿ ಟೇಸ್ಟ್ ವೈಸ್ ಮ್ಯಾಗಿ ಮಸಾಲ ಹಾಕ್ತಿರೋದು. ಹೌದಾ? ಮಸಾಲೆ ಪುರಿ ಮುಖ ನೋಡ್ತಿರ್ಬೋದು ಎಲ್ಲರೂ ತಿಂತಿರೋದು. ನೋಡಿ, ಕರ್ನಾಟಕ ಕ್ರಿಮಿನಲ್ ಅದೇನಂತ ಎಲ್ಲ ಸ್ಪೈಡರ್ಮ್ಯಾನ್. ಕರ್ನಾಟಕ ಕ್ರಿಮಿನಲ್ ಯಾಕೆ ಕನೆಕ್ಟ್ ಆಗಿದೆ. ಸೆಲ್ಫ್ ಮೋಟಿವೇಶನ್. ಈಗ ನಿಸರ್ಗಧಾಮದಲ್ಲಿ ಏನೋ ಲೈಟಾಗಿ ತಿನ್ಕೊಂಡು ಹೊರಟ್ವಿ. ಹಿಂಗೆ ಇಲ್ಲೆಲ್ಲ ಹೋಗಿರೋದು ನಾಲ್ಕನೇ ಇಲ್ವಲ್ಲ? ಇಷ್ಟೊಂದು ಆಗ್ಬಿಟ್ಟು ಯಾವ ನನ್ನ ಮಗಂಗೆ ಗೊತ್ತು, ನನಗೂ ನೆನಪಾಗ್ತಿಲ್ಲ. ಅದೊಂದು ಮಾತ್ರ ನೆನಪಿತ್ತು. ಇದು ಫಾರೆಸ್ಟ್ ಎಂಟ್ರಿ ಪಾಯಿಂಟ್ ಬಂದವಲ್ಲ, ಅದು ನೆನಪಿತ್ತು. ಚಿಕ್ಕಲಿ ಒಳಗೆ ರಿಸರ್ವಾಯರ್ ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಒಳಗಡೆ ನೀರು ಚೆನ್ನಾಗಿ, ನೀರಿದ್ದರೆ ಚೆನ್ನಾಗಿರುತ್ತೆ. ಆ ಕಡೆ ಸೈಡ್ ಫುಲ್ ಹೆಂಗೆ ಅಲ್ಲಿಗೆ ಹೋಗ್ಬೇಕು. ನೋಡೋಣ. ರಿಸರ್ವಾಯರ್ ಚಿಕ್ಕಲಿ ಒಡೆ ಮೇಲ್ಗಡೆ ಬಿಡೋಲ್ಲ. ಯಾವುದೋ ದೇವಸ್ಥಾನ ಐತಂತೆ ಅದೇ ನೀರಲ್ಲಿ. ಸಬ್ಮರ್ಜ್ ಆಗಿದೆ, ಏನು ಗೊತ್ತಿಲ್ಲ ಅದು. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಅದೇನೋ ಅಂತ. ಚಿಕ್ಕಲಿ ಒಳ್ಳೆ ರಿಸರ್ವ್ ಇಲ್ಲ, ಎರಡು ಏನೋ ತಿಂತಿದ್ದಂಗಿದೆ. ಬೇಟೆ ಆಡಿ ತಿಂತಿದ್ದಾವು ನಾಯಿಗೆ. ಇದು ಯಾಕೆ ಹಸುವಿಲ್ಲ ಇದಕ್ಕೆ, ಸುಮ್ಮ ಕುತ್ಕೊಂಡೈತೆ ನೋಡ್ಕೊಂಡು. ಮಳೆ ಬರ್ತಾ ಇದೆ. ಇಲ್ಲೆಲ್ಲೂ ಶೆಡ್ ನೀರು ಆ್ಯಕ್ಚುಲಿ ಇಲ್ಲಿಗೆ ನಿಂತ್ಬಿಟ್ಟಿದೆ. ಇಲ್ಲಿಂದ ಅಲ್ಲಿ ಒಳಗೆ ಯಾಕಂದ್ರೆ ಶುರುವಾಗಿಲ್ವಲ್ಲ, ಕಮ್ಮಿ ಇದೆ ಅನ್ಸುತ್ತೆ ಲೆವೆಲ್ಲು. ಇಲ್ಲಿಗೆ ನಿಂತಿದೆ. ಅಲ್ಲಿಂದ ನೀರು ಹೋಗಿ ಈ ಕಡೆ ಹೋಗೋದು ಚೆನ್ನಾಗಿರೋದು ನೋಡೋದು. ಕಾಲಿದ್ದು ನೋಡ್ಬೋದು ಬನ್ನಿ. ಡ್ಯಾಮ್ ಅದು ಸಡನ್ ಕಮ್ಮಿನೇ ಇದೆ. ಕಮ್ಮಿನೇ ಇದೆ, ಏನು ಮಾಡೋಕ್ಕಾಗಲ್ಲ. ಇನ್ನೇನು ಇದು ಎಷ್ಟೇ ಇದೆ ಪಾಯಿಂಟ್ ಹೊರಡೋದು ಇಲ್ಲಿಂದ. ಸ್ವಲ್ಪ ಫೋಟೋಸ್ ಏನಾದ್ರು ತಗೊಂಡು ಏನ್ರಿ ನೀರಿಲ್ಲಲ್ಲ. ಇಲ್ಲ, ಬಟ್ ನೀರಿದ್ದಾಗ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಇವನು ಬಂದಿಲ್ಲ, ಇವಳು ಬಂದಿಲ್ಲ, ನಾವೇ ಬಂದಿದ್ದೀವಿ. ಅಲ್ಲಿಂದ ನೀರು ಹರ್ಕೊಂಡು ಹೋಗುತ್ತೆ. ಕನ್ನಡದ ಜಕಣಾಚಾರ್ಯ ಇದ್ದಾರೆ, ಕಾಶಿ ಎಲ್ಲ ಬರ್ತಿದ್ದಾರೆ ನೋಡಿ. ಎಲ್ಲ ಎಲ್ಲೂ ಬಿಡಲ್ಲ.
ಮತ್ತೆ ಇಲ್ಲಿಂದ ನೆಕ್ಸ್ಟ್ ಸ್ಟೇ ಅಂದ್ಕೊಂಡಿದ್ದೀವಿ. ಸೊ ಇವರಿಬ್ಬರು ಹೊರಡೋದು ಇಲ್ಲಿಂದ. ಬಾಯ್. ಶುರುವಾಗಿದೆ. ಸ್ಕೈ ರೂಫ್ ಓಪನ್ ಮಾಡಿದ್ದಾರೆ. ಇಲ್ಲಿ ಇವ್ರದ್ದು ಒಂದು ಸರ್ಕಸ್ ಜನರು ನೋಡ್ತಾರೆ. ಸ್ಕೈ ರೂಫ್ ನಿಂತ್ಕ ಎದರ್ಕೆ ಸೈಡ್ಗೆ ಬರ್ಬೇಕು. ಏನಾಗಲ್ಲ, ಈಗ ನಿಂತ್ಕೊಂಡು ಬೇರೆ ಅಲ್ಲೋಡು. ಒಂದು ಫಸ್ಟ್ ಫ್ಲೋರಲ್ಲಿ ಕೊನೆಯ ಸ್ಟೇ ನೋಡ್ತಿದ್ರಲ್ವ, ಕೊನೆಯದು. ಸೊ ನಾವು ಬುಕ್ ಮಾಡಿರುವಂಥದ್ದು ನಿರಂತರ ನೋಡಿ 2 BHK Airbnb ಬುಕ್ ಮಾಡಿದ್ರು ನಾವು. ಎಷ್ಟು ಬಿತ್ತಾಯ್ತು? 4200. ಸೊ ನೋಡ್ಬೋದು ಇಲ್ಲಿ ಸಣ್ಣ ಲಿವಿಂಗ್ ರೂಮು ವಿತ್ TV, ಲೈಟಿಂಗ್ ಇದೆ, ಡೈನಿಂಗು, ವಾಷಿಂಗ್ ಮಿಷಿನು, ಸಾರಿ ಫ್ರಿಜ್, ವಾಷಿಂಗ್ ಮಿಷಿನ್ ಅಲ್ಲ, ಆಯಿತು. ಇಲ್ಲೇ ಸಣ್ಣದೊಂದು ಕಿಚನ್ ಇದೆಲ್ಲ ಇಟ್ಟಿರ್ತಾರೆ, ಕಾಫಿ ಟೀ ಎಲ್ಲ. 2 BHK ಇದು. ಇಲ್ಲೊಂದು ಕಾಮನ್ ವಾಶ್ರೂಮ್, ಇದು ಕ್ಲೀನ್ ಇಟ್ಟಿದ್ದಾರೆ. ಮತ್ತೆ ಇದು ಹೋದ್ರೆ ಇಲ್ಲೊಂದು ರೂಮ್, ಸಣ್ಣದೊಂದು ವಾರ್ಡ್ರೋಬ್, ಸೊ ಬಿಲಾಂಗಿಂಗ್ಸ್ ಇಟ್ಕೊಳ್ಳೋಕ್ಕೆ. ಇದಕ್ಕೆ ಅಟ್ಯಾಚ್ಡ್ ವಾಶ್ರೂಮ್ ಇದೆ, ಎಲ್ಲ ಕ್ಲೀನ್ ಇಟ್ಟಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮ್, ಇದೇನ ಯಾಕೆ ಫುಲ್ ಓಪನ್ ಆಗ್ತಿಲ್ಲ ಅಂದರೆ ಇದು ಇಷ್ಟೇ, ಇಲ್ಲಿ ಅಡ್ಡ ಇದೆ ನೋಡ್ಬೋದು, ಕ್ಲೀನ್ ಇಟ್ಟಿದ್ದಾರೆ. ಇಲ್ಲಿಂದ ಬಾಲ್ಕನಿನ ಕಾಣಿಸುತ್ತಂಗಿದೆ. ಇನ್ನೊಂದು ರೂಮ್ ನೋಡೋಣ. ಇನ್ನೊಂದು ರೂಮ್, ಬೆಳಕು ಚೆನ್ನಾಗಿದೆ. ಇಷ್ಟೇ ರೂಮ್ ಇದೆ. ಇದೊಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ ಅಷ್ಟೇ, ಚೆನ್ನಾಗಿದೆ. ಇದು ನಮ್ಮ ಸ್ಟೇನ ಸಣ್ಣ ಹೋಮ್ ಟೂರ್. ಹೇಗಿದೆ ಅನ್ನಿಸ್ತು? ಚೆನ್ನಾಗಿದೆ, ಕ್ಲೀನಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ ಇದು. ಸೊ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಕಿಂಗ್ ಒಂದು ಜಸ್ಟ್ 2 ಕಾರ್ ನಿಲ್ಲಿಸ್ಬೋದು, 2 ಆದಮೇಲೆ ಫಿಲ್ ಆಗೋಗುತ್ತೆ. ತೋರಿಸ್ತೀನಿ ಹೇಗೆ ನಿಲ್ಸಿದ್ದೀವಿ ಅಂತ. ಆಮೇಲೆ ಇವನೇನೋ ಮಾಡ್ತಾವನೆ, ಡ್ರೈವಿಂಗ್ ಮಾಡಿ ಅದಕ್ಕೆ ಮೊಬೈಲ್ ಹಿಡ್ಕೊಬೇಕ. ಸರಿ, ಕಣ್ಣಿಗೆ ರೆಸ್ಟ್. ಇಲ್ಲಿ ಇವ್ರು ಮೆನು ನೋಡ್ತಾ ಇದ್ದಾರೆ. ಮೆನು ಅಲ್ಲ, ವೈಫೈ ಪಾಸ್ವರ್ಡ್ ಸ್ಟೇಗೆ ಬಂದಮೇಲೆ ಜೋರು ಮಳೆ ಶುರು ಆದರೆ ಅದೇ ಸ್ಟೇ ಅಂತ ರೀಚ್ ಆಗಿ ನೋಡ್ಬೋದು. ಬೆಟ್ಟಿದ ಬಾಲ್ಕನಿ ಮೇಲ್ಗಡೆಯಿಂದ ಕಾಣಿಸಲ್ಲ, ಬ್ಲ್ಯಾಕ್ ಹಾಕಿದ್ದಾರೆ. ನೀರು ಬರಬಾರ್ದು ಅಂತ, ಒಳ್ಳೆ ಕೆಲಸ. ಇಲ್ಲಾಂದ್ರೆ ಮಳೆ ಬರಬಾರ್ದು ಅಂತ.
ಮಸ್ತಿದೆ ಲೈಟಿಂಗ್ ನೋಡಿ. ಏನೇನು ಕೊಟ್ಟಿದ್ದಾರೆ, ಮೈಕ್ರೋವೇವ್ ಬೇಕು, ಇಲ್ಲಿ ನೀರು ಬಿಸಿ ನೀರಿದೆ, ಇಂಡಕ್ಷನ್ ಕುಕ್ಟಾಪ್, ಸಿಂಕ್, ಕಟ್ಲರೀಸ್ ಇದೆ ಒಂದು ಸ್ವಲ್ಪ. ಖಾಲಿ ಇದೆ ಎಲ್ಲ. ಫ್ರಿಜ್ ಒಳಗೆ ಏನಾದರೂ ಇದೆಯಾ? ಇದು ಕಟ್ಲರೀಸ್ ಇಷ್ಟಿದೆ. ನೋಡಿ ಇಲ್ಲೆಲ್ಲ ಇದೆ. ಇಂಡಕ್ಷನ್ ಕುಕ್ಟಾಪ್ ಇದೆ, ಕುಕ್ ಆರಾಮ್ಸೆ ಮಾಡ್ಕೋಬೋದು. ಪ್ಲೇಟ್ಸ್ ಇದು ನಮ್ಗೆ ಆಗಬಾರ್ದಿಲ್ಲ, ಯಾಕೆ ಎಲ್ಲ ಬೆಳೆಸ್ತಾ ಇದ್ದೀನಿ. ಫ್ರಿಜ್ ಖಾಲಿ, ಏನೂ ಇಲ್ಲ. ಬಾಲ್ಕನಿಯಿಂದ ಮಳೆ ನೋಡೋಣ. ಗೋಣಿ ಕೊಪ್ಪ ನಾವಿರೋದು. ನೋಡಿ ಸರಿಯಾಗಿ ಸಿಪ್ಪೇಜರಿ ಎಲ್ಲ ಅಂದರೆ ಈ ಥರ ಆಗುತ್ತೆ. ನೀರು ಹಿಡ್ಕೊಂಡಿದೆ. ನೋಡೇ ಇರಲಿಲ್ಲ ಇದೆಲ್ಲ. ನೋಡಿ ನಾವು ಅಷ್ಟಾಗಿ ಬರ್ತಿದ್ದೆ ಇಂಥ ಕಡೆ ಮನೆ ಮಾಡಿದಾಗ ನೋಡಿ ಹೆಂಗೆ ಸೀಪೇಜ್ ಎದ್ದಿದೆ, ನೀರು ಬಂದು ನೋಡ್ತಾ ಇರ್ಬೋದು. ಇಲ್ಲಿವರೆಗೂ ಸೀಪೇಜ್ ಎದ್ದಿದೆ, ಎಲ್ಲ ನೆನ್ಬಿಟ್ಕೊಂಡಿರೋದು ಇಲ್ಲಿವರೆಗೂ. ಈ ಥರನೂ ಇರುತ್ತೆ ರೂಮಲ್ಲೂ. ಇಲ್ಲಿ ಕಾಣಿಸ್ತಾ ಇದೆ ಕಡೆ, ಇಲ್ಲಿ ಈ ಥರ ಆಗುತ್ತೆ ನೀರಿಂದ ಸರಿಯಾಗಿ ಸೀಪೇಜ್ ಅಲ್ಲೆಲ್ಲ ಇರಲಿ. ನಾವು ಸ್ಟೇ ಅಷ್ಟಲ್ಲ, ಒನ್ ಡೇ ನಡೆಯುತ್ತೆ. ಈವ್ನಿಂಗ್ ಟೈಮ್ ಲೈಟ್ಸ್ ಇದೆ ನೋಡಿ, ಕಮ್ಮಿ ಮಾಡಿ ತೋರಿಸ್ತಾರೆ. ಈ ಥರ ಲೈಟ್ಸ್ ಹಾಕಿದ್ದಾರೆ, ಕಾಣಿಸ್ತಾ ಇದೆಯಲ್ವ. ಸುಮ್ಮನೆ ಕೆಳಗಡೆ ಹೋಗಿ ನೋಡ್ಕೊಂಬರ್ತೀವಿ. ಇದೇ ನಮ್ಮದು H3 ನಿರಂತರ ಫಾರ್ ಅಸಿಸ್ಟೆನ್ಸ್ ಪ್ಲೀಸ್ ಕಾಕ್ ಎಲ್ಲ ಕೊಟ್ಬಿಡುತ್ತಾರೆ. ಸಿಂಪಲ್ಲಾಗಿ 2 BHK ಬಹಳ ಚೆನ್ನಾಗಿದೆ. ನನಗೆ ಬೀಡ್ಸಾಗ್ತಾಯಿದೆ ಸಿಟಿ ಬಜಾರ್. ಇಬ್ಬರು ಹಿಂದಿದ್ದಾರೆ, ಕಾಣಿಸ್ತಾನೆ ಇದೆ. ಸುಮ್ಮನೆ ಬೀಡ್ಸ್. ಶಾಪಿಂಗ್ ಹೋಗ್ತಾ ಇದ್ದೀನಿ ನಾವು. ಯಾವುದು ಏನು ಶಾಪಿಂಗ್ ಎಲ್ಲೂ ಸಿಗದೆ ಇರೋದು ಅಂದ್ರೆ ಮ್ಯಾಗಿ. ಈ ಕೆಳಗಡೆ ನೋಡ್ಸಿ ಅಲ್ಬಾರ. ಹೋಗೋಣ ಅಲ್ಲಿಗೆ. ಏನು ತಗೊಂತೀವಿ ಆಮೇಲೆ ತೋರಿಸ್ತೀವಿ. ಎಲ್ಲ ತಗೊಂಡಿದ್ದೀವಿ. ಸೈಡ್ಸ್ ಅದೇ ಮೇಯ್ನು ತಿನ್ನೋದು. ಏಸು ಅಂತ ಏನೇನು ತಗೊಂಡಿವಿ, ಮ್ಯಾಗಿ ಮತ್ತು ಚಾಕ್ಲೇಟ್. ನಾನು ಟೊಮೆಟೊ ರೈಸ್ ಮಾಡ್ಕೊಡ್ತೀನಿ ಅಂದರೆ ಬೇಡ ಅಂದರೆ ಈಗ ನೋಡ್ಬೇಕು ಏನು ಮಾಡ್ತಾರೆ ಅಂತ. ವಾಪಸ್ ಇಲ್ಲಿಗೆ ಬರ್ಬೇಕು. ಅಲ್ಲಿ ನಮ್ಮ ಕೂಡ್ಲ ಅಂತಂದಿದೆಯಲ್ಲ ಅಲ್ಲಿ. ಉಪ್ಪು, ಎಣ್ಣೆ, ಒಗ್ಗರಣೆಗೆ ಪೌಡರ್ಸ್ ಎಲ್ಲ ತಗೊಳ್ಳೋಣ. ಇನ್ನು ಸಣ್ಣ ಸಣ್ಣ ಸಿಗ್ತಾವಲ್ಲ. ಇರಲಿ, ಮಳೆ ಶುರುವಾಗಿದೆ, ಫುಲ್ಲು ಮಳೆ ಜೋರಾಗೇ ಇದೆ. ನಿಂತ ಮೇಲೆ ಹೋಗ್ತೀವಿ. ಇದನ್ನೆಲ್ಲ ಇಟ್ಟು ಆಮೇಲೆ ಮತ್ತೆ ಇಲ್ಲಿಗೆ ವಾಪಸ್ ಇಲ್ಲೇ ಪಾರ್ಕ್ ಆಗಿದೆ ನಮ್ಮ ಗಾಡಿ. ಮುಂದ್ಗಡೆ ತಂದ್ರೆ ಹಂಗೆ ಹೋಗುತ್ತೆ. ಒಳಗಡೆ ಫಸ್ಟ್ ಫ್ಲೋರ್ ನೋಡೋದ್ರಲ್ಲ. ಅದು ನೈಟ್ ಟೈಮು ಊಟ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ, ಸ್ವಲ್ಪ ಓವರ್ ಆಗಿದ್ದೀವಲ್ಲ. ಮಳೆ ಸಣ್ಣಕ್ಕಿದೆ, ಜೋರಾಗೂ ಆಗ್ತಾ ಇದೆ. ಛತ್ರಿ ಹಿಡ್ಕೊಂಡಿದ್ದೀವಿ. ಊರಿಬ್ಬರು ಬರ್ತಿದ್ದಾರೆ. ಇಲ್ಲೇ ಹತ್ತಿರ ಇದೆ ರೆಸ್ಟೋರೆಂಟ್. ಹೋಗೋಣ. ಹಾಗೆ ಇಲ್ಲೇ ಸ್ಮಾರ್ಟ್ ಬಜಾರಲ್ಲಿ ಶಾಪ್ ಮಾಡಿದ್ದು ತೋರಿಸಿದ್ನಲ್ವ ನಿಮ್ಗೆ ಅವಾಗಲೇ. ಅಲ್ಲಿ ಮುಂದೆ ನಮ್ಮ ಕೂಡ್ಲ ಅಂತ ಇವರು ವೆಜ್ ರೆಸ್ಟೋರೆಂಟ್ ಇದೆ.
ಸೊ ಅಲ್ಲಿ ಹೋಗ್ತಾ ಇದ್ದೀವಿ. ಇದೆಯಲ್ಲ ಹತ್ರನೇ ಇದೆ, ಇಲ್ಲೇ ವಿಶಾಲ್ ಮೆಗಾ ಮಾರ್ಟ್ ಇದೆ ಮತ್ತು ಇಲ್ಲ ಕೆಳಗಡೆ ಇದೆ. ನಾವೀಗ ಟೈಮ್ ಬಂದಿರೋದು 8:45 ಇರ್ಬೇಕು, ಹತ್ರ 9. ನೋಡೋಣ ಏನೇನು ಸಿಗ್ತಾರೆ ಅಂತ. ಅಲ್ಲೇ ಇದೆಯಲ್ಲ ಪ್ಯೂರ್ ವೆಜ್ ರೆಸ್ಟೋರೆಂಟ್ ಬಂದಿದೆ ಹತ್ರ ನಮಗೆ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಏನಂತ ಎಲ್ಲ ತಿಂದ ಮೇಲೆ ಆಮೇಲೆ ಹೇಳ್ತೀನಿ ನಿಮಗೆ. ಏನಿದೆ ಊಟ ಆದಮೇಲೆ ಒಂದು ಪಾಲಕ್ ಕಿಚಡಿ, ಶ್ರೀ ರೆಸ್ಟೋರೆಂಟ್ ಸ್ಟಾರ್ಟರ್ ಒಂದು ಇದೆ, ಸ್ಟಾರ್ಟರ್ ಇದೆ, ನಾವು ಹಂಗೆ ಸ್ವಲ್ಪ ಕೊಡ್ತಾನೆ ಅನ್ಕೊಂಡು ಪನ್ನೀರ್ ಪುದೀನ ಡ್ರೈ ಇದೆ, ಆಮೇಲೆ ಕರ್ಡ್ ರೈಸ್. ಇಲ್ಲಿದೆ ನೋಡಿ ಒಳ್ಳೆಯ ಕರ್ಡ್ ರೈಸ್ ಎಲ್ಲಿದೆ ಇಲ್ಲಿ? ನಿಂತ ತಕ್ಷಣ ನೋಡ್ಬೋದು. ಕರ್ಡ್ ರೈಸ್ ಮೇಲೆ ಕಾಣಿಸ್ತಾ ಇಲ್ಲ. ಕರ್ಡ್ ರೈಸ್ ಆಲ್ರೆಡಿ ಅರ್ಧ ತಿಂದ್ಬಿಟ್ಟಿದ್ದೀವಿ. ಇದು ಪನ್ನೀರ್ ಪುದೀನ ಮಸಾಲ ಕಿಚಡಿನ ಬಂದಿದೆ, ಪಾಲಕ್ ಕಿಚಡಿನ ಬಂತು. ಇಷ್ಟೇ ನಮ್ಮದು ಆರ್ಡರ್. ಇದಷ್ಟೇ ಈ ಕಡೆ ನಮ್ಮ ಪ್ರಯಾಣ ಅಷ್ಟೇ, ಹೋಗಿ ಮಲ್ಕೊಳ್ಳೋದಷ್ಟೇ, ಹತ್ರ ಇದಷ್ಟೇ ವಿಶಾಲ್ ಮೆಗಾ ಮಾರ್ಟ್. ಇದು ಒಂದು ಅರ್ಥ ಆಗಿಲ್ಲ, ವಿಶಾಲ ಮೆಗಾ ಮಾರ್ಟ್ ಅಂತ ಮಾಡ್ಬೋದಲ್ಲ, ಯಾಕೆ ವಿಶಾಲ್? ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ. ಪೆಟ್ರೋಲ್ ಬಂಕಿದೆ, ಸ್ಟೇಗೆ ಹೋಗಿ ನಿಜ ಮಾಡೋಣ. ಬಾಯ್ ಬಾಯ್, ಎಂಡ್ ಆಫ್ ದ ಡೇ, ಗುಡ್ ನೈಟ್.